ಹಾಯ್ ಫ್ರೆಂಡ್ಸ್, ವಿನೋಪ್ ಮಾತಾಡ್ತಾ ಇದ್ದೀನಿ. ನೋಡಿ, ಇದೊಂದು ಆರ್ಕಿಡ್ ಫ್ಲವರ್ ಜೊತೆ ಹೊಸ ವೀಡಿಯೋದಲ್ಲಿ ಬಂದಿದ್ದೀನಿ. ನೋಡಿ, ಇದು ಕೆಟಲಯ ಆರ್ಕಿಡ್ ಅಂದ್ಬಿಟ್ಟು ಇದರ ಫುಲ್ ಡೀಟೇಲ್ಸನ್ನು ತಿಳ್ಕೊಳ್ಳೋದ್ರ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ನಮಗೂ ಹೊಸ ವೀಡಿಯೋ ಮಾಡಲಿಕ್ಕೆ ಸ್ಫೂರ್ತಿ ಆಗ್ತದೆ. ಡೀಟೇಲಾಗಿ ಹೇಳೋದನ್ನು ಕಂಟಿನ್ಯೂ ಮಾಡ್ತೀನಿ. ನೋಡಿ, ಇದು ಕ್ಯಾಟ್ಲಯ ಆರ್ಕಿಡ್ ಅಂತ ಹೇಳ್ಬಿಟ್ಟು ಆರ್ಕಿಡ್ ಗಿಡ ಇದು. ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ, ದೊಡ್ಡದಾದ ಹೂ, ಕಲರ್ಫುಲ್ಲಾದ ಹೂ ಮತ್ತು ಒಳ್ಳೆ ಸ್ಮೆಲ್ಲನ್ನು ಕೊಡುವಂಥ, ಒಳ್ಳೆ ಫ್ರೆಗ್ರೆನ್ಸನ್ನು ಕೊಡುವಂಥ ಒಂದು ಹೂ ಇದು. ಇದನ್ನು ನೀವು ಚಟ್ಟಿಗಳಲ್ಲಿ ಬೆಳೆಸ್ಬೋದು. ನ್ಯಾಚುರಲ್ ಆಗಿ ಮರದಲ್ಲಿ ಹೇಗೆ ಬೆಳೀತದೆ ಅಂತ ಹೇಳೋದನ್ನು ನಾನು ಇದರಲ್ಲಿ ಒಂದು ಮರದ ಪೊಟರೆ ಸೆಂಟ್ರ್ ಹೋಲ್ ಇರುವ ಒಂದು ಮರದಲ್ಲಿ ಇಟ್ಟು ಸತಿ ನಿಮಗೊಂದು ವಿಡಿಯೋನ ಮಾಡಿದ್ದೆ ನಾನು. ಅದರಲ್ಲಿ 2 ಹೂಗಳು ಬಂದಿತ್ತು. ಈಗ ನೋಡಿ, 1 ವರ್ಷ ಕಳೆದು ಅದೆಲ್ಲ ಬೇರುಗಳ ಮರದ ಗುಂಟೆ ಮೇಲೆ ಅಂಟ್ಕೊಂಡು ನ್ಯಾಚುರಲ್ ಆಗಿ ಬೆಳೀಲಿಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಆ ಮರದ ಇದಕ್ಕೆ ನೋಡಿ ಹೇಗೆ ಹಿಡ್ಕೊಂಡಿದೆ ಬೇರು ಅಂತ ಹೇಳೋದನ್ನು ಕ್ಲಿಯರಾಗಿ ಕಾಣಿಸ್ತಾ ಇದೆ. 2-3 ಕಡೆಯಿಂದ ಹೊಸ ಬೇರುಗಳು ಬಿಟ್ಟಿದೆ. ಇದು ಇನ್ನೊಂದು ಫಸ್ಟ್ ಬಂದಿದೆ 2 ಹೂಗಳು ಇದ್ದದು 2 ಹೂ ಆಗಿ ಬಿದ್ದೋಗಿರೋದು. ಎಟ್ ಎ ಟೈಮ್ ನನಗೆ ಆ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ. ಯಾಕೆಂತ ಹೇಳಿದ್ರೆ ಈ ಹೂಗಳು 2 ಹೂಗಳು ಬಂದಾಗ ಇನ್ನೂ 3 ಹೂಗಳು ಈಗ ಏನು ತೋರಿಸ್ತಾ ಇದ್ದೀನಿ ಅದು ಮೊಗ್ಗಾಗಿತ್ತು. ಒಟ್ಟಿಗೆ ಇರ್ಬೋದು ಅಂತೇಳಿ ಕಾಯ್ತಾ ಇದೆ. ಆದರೆ ಆ ಈ ಹೂಗಳು ಬಿಡುವಷ್ಟರಲ್ಲಿ ಆ ಹೂಗಳು ಬಿದ್ದೋಗಿದೆ. ನಾನು ಲಾಸ್ಟ್ 30 ಸೆಕೆಂಡ್ಸಲ್ಲಿ ಆ 2 ಹೂಗಳನ್ನು ತೋರಿಸ್ತೇನೆ. ನೋಡಿ, ಇದು ಬೇಸ್ಮೆಂಟಲ್ಲಿ ನಾನು ಬೇರೆ ಏನೂ ಆರ್ಟಿಫಿಷಿಯಲ್ ಗೊಬ್ಬರ ಹಾಕಿಲ್ಲ, ಸ್ವಲ್ಪ ಸಗಣಿ ಗೊಬ್ಬರವನ್ನು ಮಾತ್ರ ಹಾಕಿದ್ದೀನಿ. ಅದು ಮತ್ತು ಈ ಮರದ ಏನು ಗೆದ್ದಲಿಡಿದಂಥ ಇದರೊಳಗೆ ಮಾತ್ರ ಬಳಸಿ ಆ ಮರ ನ್ಯಾಚುರಲ್ ಆಗಿ ಹೇಗೆ ಬೆಳಿಬೇಕು ಇದರಲ್ಲಿ ಬೆಳೀತಾ ಇದೆ. ಅದು ಒಳ್ಳೆ ತಿಕ್ಕಾಗಿ ಚೆನ್ನಾಗಿ ಸ್ವಲ್ಪ ತೆಂಗಿನ ಚಿಪ್ಪನ್ನು ಹಾಕಿದ್ದೀನಿ. ಆ ಹೋಲ್ಸೆಲ್ಲ ಹಾಗೇ ಇಟ್ಟಿದ್ದೀನಿ. ಮತ್ತು ಮರದ ಮೇಲೆ ಅಂಟ್ಕೊಂಡು ಬೆಳೀತಾ ಇದೆ. ಈಗ ಅದು ಅಂಟ್ಕೊಂಡು ಬೆಳೀತಾ ಇದೆ. ಅದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳೋದನ್ನು ನೋಡಿ. ಅದು 1 ಅಡಿ 1.5 ಅಡಿ ಎತ್ತರದ ಒಂದು ಗುಂಟೆಯಲ್ಲಿ ನಾನು ಇಟ್ಟಿರೋದಂಥದ್ದು. ನೋಡಿ, ಆ ಬೇರು ಫುಲ್ಲು ಈ ಗುಂಟೆ ಮೇಲೆ ಅಂಟ್ಕೊಂಡು ಕಂಟಿನ್ಯೂಸ್ ಆಗಿ ಬರ್ತದೆ. ಅದು ಆಗ ಇನ್ನೂ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತದೆ, ತುಂಬ ನ್ಯಾಚುರಲ್ ಆಗಿರ್ತದೆ. ನೋಡಿ, ಹೂ ಕಲರ್ಫುಲ್ಲಾಗಿ 2-3 ಕಲರ್ಗಳಿಂದ ಸೇರಿದೆ. ನೋಡಲಿಕ್ಕೇ ಅತ್ಯಂತ ಸುಂದರವಾದಂಥದ್ದು. ಮತ್ತು ನೀವು ಇದನ್ನು 2 ರೀತಿಯಲ್ಲಿ ಉಪಯೋಗಿಸ್ಬೋದು. ಒಂದು അങ്ങനെ ഒറ്റയ്ക്ക് അത് ബുഗാണ് കേട്ടാ ബാഗ് പൊട്ടണം പിള്ളേരുണ്ട് സമയത്ത് പലെടുത്ത് നമുക്ക്